ನಮಸ್ಕಾರ. ನಾನ್ಯಾಕೆ ಕೂಗಾಡುತ್ತೇನೆ? ನನ್ನನ್ನು ಸದಾ ಕಾಡುವ ಪ್ರಶ್ನೆಯೊಂದಿದೆ. ನಾನ್ಯಾಕೆ ಕೂಗಾಡುತ್ತೇನೆ? ಉತ್ತರ ನನಗೆ ಗೊತ್ತಿಲ್ಲ. ಹಾಗಾದರೆ ನಾನ್ಯಾಕೆ ಕೂಗಾಡಬೇಕು? ಉತ್ತರ ಗೊತ್ತಿಲ್ಲ. ಹೋಗಲಿ, ಯಾವಾಗ ನಾನು ಕೂಗಾಡುತ್ತೇನೆ? ಈ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತು. ಕೋಪ ಬಂದಾಗ ನಾನು ಕೂಗಾಡುತ್ತೇನೆ. ಹಾಗಾದರೆ ಕೋಪ ಯಾವಾಗ ಬರುತ್ತೆ? ನನ್ನ ದೃಷ್ಟಿಯಲ್ಲಿ ನಾನು ಸರಿ, ಬೇರೆಯವರು ತಪ್ಪು ಮಾಡಿದ್ದಾರೆ ಅನ್ನುವ ಭಾವನೆ ಮನಸ್ಸಿಗೆ ಬಂದಾಗ ನನಗೆ ಕೋಪ ಬರುತ್ತೆ. ಕೋಪ ಬಂದ ಮೇಲೆ ಯಾರ ಮೇಲೆ ನನಗೆ ಕೋಪ ಬಂದಿದೆಯೋ ಅವರ ಮೇಲೆ ನಾನು ಕೂಗಾಡುತ್ತೇನೆ. ಹೌದಾ? ಹಾಗಾದ್ರೆ ಯಾರ ಮೇಲೆಲ್ಲ ಕೂಗಾಡುತ್ತೀಯ? ನನ್ನ ಸಹೋದ್ಯೋಗಿಗಳ ಮೇಲೆ, ಮಕ್ಕಳ ಮೇಲೆ, ಪತ್ನಿಯ ಮೇಲೆ, ಅಮ್ಮನ ಮೇಲೆ ಕೂಗಾಡುತ್ತೇನೆ. ನನ್ನ ಮನಸಾಕ್ಷಿ ನನ್ನನ್ನು ಪ್ರಶ್ನಿಸುತ್ತೆ. ಹಾಗಾದ್ರೆ ತಪ್ಪು ಮಾಡಿದ ಪ್ರತಿಯೊಬ್ಬರ ಮೇಲೂ ನೀನು ಹೀಗೇ ಕೂಗಾಡುತ್ತೀಯ? ನಿನ್ನ ಸಂಸ್ಥೆಯ ಮಾಲೀಕರ ಮೇಲೆ, ನಿನ್ನ ಅಪ್ಪನ ಮೇಲೆ, ಅಥವಾ ನಿನಗಿಂತ ಬಲಶಾಲಿಯಾದವರ ಮೇಲೆ ಅವರು ತಪ್ಪು ಮಾಡಿದಾಗ ಹೀಗೆ ನೀನು ಕೂಗಾಡುತ್ತೀಯ? ಇಲ್ಲ ಕೇವಲ ನಿನಗಿಂತ ದುರ್ಬಲವಾದವರ ಮೇಲೆ ಮಾತ್ರ ನಿನ್ನ ಶಕ್ತಿ ಪ್ರದರ್ಶನ ಮಾಡುತ್ತೀಯ? ಎಷ್ಟೊಂದು ನಿಜ ಅಲ್ವಾ? ಅದೆಷ್ಟೇ ಕೋಪ ಬರಲಿ, ನಮ್ಮ ಕೋಪ, ಕೂಗಾಟ ಎಲ್ಲವೂ ನಮಗಿಂತ ದುರ್ಬಲವಾಗಿರುವವರ ಮೇಲೆ ಮಾತ್ರ. ನಮಗಿಂತ ಪ್ರಬಲವಾಗಿರುವವರು ಅದೆಷ್ಟೇ ತಪ್ಪು ಮಾಡಿದರೂ, ನಮಗೆಷ್ಟೇ ಕೋಪ ಬಂದರೂ ಅದು ಮನಸ್ಸಿನಿಂದ ಆಚೆ ಬರದಂತೆ ಜಾಗ್ರತೆ ವಹಿಸುತ್ತೇವೆ. ಹಾಗಾದ್ರೆ ನಮ್ಮ ವ್ಯಕ್ತಿತ್ವ ಟೊಳ್ಳು ಅಂತ ಅನಿಸೋದಿಲ್ವಾ? ಇಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಬೇಕು ಅಲ್ವೇ? ತಪ್ಪು ಯಾರು ಮಾಡಿದ್ರೂ ಸರಿ, ಅವರು ನಮಗಿಂತ ದುರ್ಬಲರಿರಲಿ ಇಲ್ಲವೇ ಪ್ರಬಲರಿರಲಿ, ನಾವು ಅವರ ಮೇಲೆ ಕೂಗಾಡಬೇಕು ಅಲ್ವೇ? ನ್ಯಾಯ ಪ್ರತಿಯೊಬ್ಬರಿಗೂ ಒಂದೇ ಥರದಲ್ಲಿ ಇರಬೇಕು. ಇಲ್ಲವಾದಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಎಲ್ಲಿದೆ? ಒಂದು ವೇಳೆ ನಮಗಿಂತ ಪ್ರಬಲರಾದವರಲ್ಲಿ ಗಟ್ಟಿಯಾಗಿ ಮಾತನಾಡುವ, ಕೂಗಾಡುವ ಶಕ್ತಿ ನಮ್ಮಲ್ಲಿ ಇಲ್ಲದಿದ್ದಲ್ಲಿ ದುರ್ಬಲರ ಮೇಲೆ ಮಾತ್ರ ನಾವ್ಯಾಕೆ ಕೂಗಾಡಬೇಕು? ಅಷ್ಟಕ್ಕೂ ಕೋಪ ನಿಗ್ರಹಿಸಲು ಕೂಗಾಟ ಒಂದು ಪರಿಹಾರವೇ? ಬೇರೆಯವರ ಮೇಲೆ ಕಿರುಚಾಟ, ಕೂಗಾಟವಿಲ್ಲದೆ ನಮ್ಮ ಕೋಪವನ್ನು ನಾವು ನಿಯಂತ್ರಿಸಲು ಸಾಧ್ಯವೇ ಇಲ್ಲವೇ? ಪ್ರತಿ ಬಾರಿ ನನಗಿಂತ ದುರ್ಬಲವಾಗಿರುವವರ ಮೇಲೆ ಕೂಗಾಡಿದಾಗ ಮತ್ತು ನನಗಿಂತ ಪ್ರಬಲವಾಗಿರುವವರ ಎದುರು ನಾನು ಅಸಹಾಯಕನಾದಾಗ ಈ ಪ್ರಶ್ನೆ ನನ್ನನ್ನು ಕಾಡುತ್ತೆ. ಯಾಕಾಗಿ ಕೂಗಾಡಿದೆನು ಅನ್ನುವ ಪಶ್ಚಾತ್ತಾಪ, ಹಾಗೆ ಅದೇ ತಪ್ಪು ನನಗಿಂತ ಪ್ರಬಲವಾಗಿರುವವರು ಮಾಡಿದಾಗ ಪ್ರಶ್ನಿಸಲಾಗದ ನನ್ನ ದುರ್ಬಲ ಮನಸ್ಸಿನ ಬಗ್ಗೆ ಜುಗುಪ್ಸೆ ಅನಿಸುತ್ತಿದೆ. ಆದರೆ ಇದು ನನ್ನ ವ್ಯಕ್ತಿತ್ವ ಮಾತ್ರ ಅಲ್ಲ. ಮನಸ್ಸಿಗೆ ಕನ್ನಡಿ ಹಿಡಿದರೆ ನಮ್ಮ ಈ ದುರ್ಬಲ ಮತ್ತು ಪ್ರಬಲ ಮನಸ್ಸಿನ ಪ್ರತಿಬಿಂಬ ನಮಗೆ ಕಾಣಿಸುತ್ತೆ ಅಲ್ವೇ? ಒಂದೋ ನಾವು ನಮಗಿಂತ ಪ್ರಬಲವಾಗಿರುವವರನ್ನು ಪ್ರಶ್ನಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು, ಇಲ್ಲವೇ ನಮಗಿಂತ ದುರ್ಬಲವಾಗಿರುವವರ ಮೇಲೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಬಾರದು. ನಮ್ಮ ಮಾನಸಿಕ ಆರೋಗ್ಯವನ್ನು ಗಮನವಿಟ್ಟುಕೊಂಡು ವಿಚಾರ ಮಾಡಿದಾಗ ಎರಡನೆಯ ಆಯ್ಕೆ ಉತ್ತಮ ಅನಿಸುತ್ತೆ. ಒಂದು ಸುಂದರ ಕಥೆ ಇದೆ. ಒಬ್ಬ ಗುರುಗಳು ತನ್ನ ಶಿಷ್ಯಂದಿರ ಜೊತೆ ಗಂಗಾ ನದಿಯ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಆಗ ಒಂದು ಜನರ ಗುಂಪು ಪರಸ್ಪರ ಕೂಗಾಡಿಕೊಂಡು, ಕಿರುಚಾಡಿಕೊಂಡು ಜಗಳವಾಡುತ್ತಿರುವುದು ಅವರ ಕಣ್ಣಿಗೆ ಬೀಳುತ್ತೆ. ಗುರುಗಳು ತಮ್ಮ ಶಿಷ್ಯಂದಿರ ಬಳಿ ಆ ಜನರ ಗುಂಪು ಪರಸ್ಪರ ಕೂಗಾಡಿಕೊಳ್ಳಲು ಕಾರಣವೇನಿರಬಹುದು ಅಂತ ಕೇಳುತ್ತಾರೆ. ಒಬ್ಬ ಶಿಷ್ಯ ಹೇಳುತ್ತಾನೆ, ಅವರಿಗೆ ಅವರ ಭಾವನೆಗಳ ಮೇಲೆ ನಿಯಂತ್ರಣವಿಲ್ಲ. ಮತ್ತೊಬ್ಬ ಹೇಳುತ್ತಾನೆ,
ಅವರು ತಮ್ಮ ಹತಾಶೆಯನ್ನು ಹೊರಗೆ ಹಾಕುತ್ತಿದ್ದಾರೆ. ಕಡೆಗೆ ಗುರುಗಳು ಮುಗುಳ್ನಕ್ಕು ಹೇಳುತ್ತಾರೆ, ನೀವು ಹೇಳಿದ ಯಾವ ಕಾರಣಗಳು ಕೂಡ ಸರಿಯಾದ ಉತ್ತರ ಅಲ್ಲ. ನಾವು ಪರಸ್ಪರ ಕೋಪಗೊಂಡಾಗ ಅಲ್ಲಿ ನಮ್ಮ ನಡುವೆ ಪ್ರೀತಿ ಇರೋದಿಲ್ಲ. ಪ್ರೀತಿ ಇಲ್ಲದಿದ್ದಾಗ ಹೃದಯ ದೂರ ದೂರ ಸರಿಯುತ್ತೆ. ಹೃದಯ ದೂರ ಸರಿದಾಗ ನಾವು ಮಾತನಾಡಿದ್ದು ಪರಸ್ಪರ ಕೇಳಿಸೋದಿಲ್ಲ. ಹಾಗಾಗಿ ಕೂಗಾಡಬೇಕಾಗುತ್ತೆ. ಕೋಪ ಜಾಸ್ತಿ ಆದಷ್ಟು ಹೃದಯಗಳ ಅಂತರ ಜಾಸ್ತಿ ಆಗುತ್ತೆ. ಹೃದಯಗಳ ಅಂತರ ಜಾಸ್ತಿ ಆದಷ್ಟು ಕೂಗಾಟ ಜೋರಾಗುತ್ತಾ ಹೋಗುತ್ತೆ. ಇಲ್ಲವಾದಲ್ಲಿ ಹೃದಯಕ್ಕೆ ಕೇಳಿಸೋದಿಲ್ಲ ಅಲ್ವಾ? ಪರಸ್ಪರ ಪ್ರೀತಿ ಇದ್ದಾಗ ಹೃದಯಗಳು ಹತ್ತಿರ ಇರುತ್ತವೆ. ಆಗ ಮೆಲುವಾಗಿ ಮಾತನಾಡಿದರೂ ಸಾಕು, ಹೃದಯಕ್ಕೆ ಕೇಳಿಸುತ್ತೆ. ಪ್ರೀತಿ ಮತ್ತಷ್ಟು ಜಾಸ್ತಿ ಆದಾಗ ಹೃದಯಗಳು ಬಹಳ ಸನಿಹದಲ್ಲಿರುತ್ತವೆ. ಹಾಗಾಗಿ ಪಿಸುಗುಟ್ಟಿದರೂ ಸಾಕು, ಹೃದಯಕ್ಕೆ ಕೇಳಿಸಿಬಿಡುತ್ತೆ. ಪ್ರೀತಿ ಇನ್ನಷ್ಟು ಹೆಚ್ಚಾದಾಗ ಹೃದಯಗಳ ನಡುವೆ ಅಂತರವೇ ಇರುವುದಿಲ್ಲ. ಆಗ ಮಾತು ಬೇಡ, ಪರಸ್ಪರ ಕಣ್ಣೋಟವೇ ಸಾಕು, ಮಾತು ಅರ್ಥವಾಗಿ ಬಿಡುತ್ತೆ. ಎಷ್ಟೊಂದು ಅರ್ಥಪೂರ್ಣ ಮತ್ತು ನಿಜ ಅಲ್ವಾ? ಮೊದಲು ನಾವು ಪ್ರೀತಿಸಲು ಕಲಿಯಬೇಕು. ಆಗ ಕೋಪ ಬರೋದು ನಿಲ್ಲುತ್ತೆ. ತಪ್ಪು ಮಾಡಿದವರು ನಮ್ಮವರೇ ಅಲ್ವೇ? ಯಾಕಾಗಿ ನಾವು ಕಿರುಚಾಡಬೇಕು ಅವರ ಮೇಲೆ? ಸಮಾಧಾನ ಚಿತ್ತದಿಂದ ಅವರ ತಪ್ಪನ್ನು ಅವರಿಗೆ ಮನದಟ್ಟು ಮಾಡಿಕೊಡಬಹುದು ಅಲ್ವೇ? ಹಾಗೆ ಮಾಡಿದಾಗ ನಮ್ಮ ಮಾನಸಿಕ ನೆಮ್ಮದಿ ಕೆಡೋದಿಲ್ಲ, ಮಾತ್ರವಲ್ಲ ಬದುಕು ಮತ್ತಷ್ಟು ಸುಂದರವಾಗುತ್ತೆ. ನಮ್ಮನ್ನು ಪ್ರೀತಿಸುವವರು ಹೆಚ್ಚಾಗುತ್ತಾರೆ. ಆದರೆ ಇಲ್ಲಿ ನಾನು ಹೇಳಿದಷ್ಟು ಸುಲಭನ ಬದಲಾವಣೆ ಖಂಡಿತ ಇಲ್ಲ. ಎಲ್ಲಿಯವರೆಗೆ ನಮ್ಮ ದುರ್ಬಲ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಇರೋದಿಲ್ಲವೋ, ಕೋಪ ನಿಯಂತ್ರಣ ಕನಸಿನ ಮಾತೇ ನಿಜ. ಆದರೆ ವಯಸ್ಸು ಹೆಚ್ಚಾದಂತೆ ಮನಸ್ಸು ಮಾಗುತ್ತೆ. ಪ್ರಯತ್ನ ಪಟ್ಟರೆ ಸಬಳವನ್ನೇ ನುಂಗಬಹುದು ಅನ್ನುತ್ತಾರೆ. ಇನ್ನು ಕೋಪ ನಿಯಂತ್ರಿಸುವುದು ಏನು ಮಹಾ ಅಲ್ವೇ? ನಿಜ ಕಣ್ರಿ, ನಾವು ಬದಲಾಗಬೇಕು. ಸಾಯುವ ಸಮಯ ಬಂದಾಗ ನಮ್ಮ ಸುತ್ತ ಪ್ರೀತಿಯ ಸಮುದ್ರವೇ ಹರಿದು ಬರಬೇಕು ಅಲ್ವೇ? ಧನ್ಯವಾದಗಳು.